ನಮಸ್ಕಾರ ವೀಕ್ಷಕರೇ ಯತ್ನಾಳ್ ಈ ಬಾರಿ ಹೈಕಮಾಂಡ್ಗೆ ಬಿಗ್ ಬಾಂಬ್ ಅನ್ನ ಇಟ್ಟಿದ್ದಾರೆ. BY ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸುವುದಕ್ಕೆ ಇನ್ನಿಲ್ಲದ ಕಸರತ್ತನ್ನ ನಡೆಸುತ್ತಿದ್ದಾರೆ. ಹಲವು ದಾಳವನ್ನು ಉರುಳಿಸಿದ್ದಾರೆ. ಇಲ್ಲಿವರೆಗೂ ಅದ್ಯಾವುದು ಕೂಡ ವರ್ಕೌಟ್ ಆಗಿರಲಿಲ್ಲ. ಆದರೆ ಈಗ ಯತ್ನಾಳ್ ಅವರ ಹೊಸ ದಾಳ ಹೈಕಮಾಂಡ್ ಅನ್ನೇ ದಂಗುಬಡಿಸ್ತಾ ಇದೆ. ರಾಜ್ಯಾಧ್ಯಕ್ಷರ ವಿರುದ್ಧ 1 ಅಸ್ತ್ರವನ್ನ ಪ್ರಯೋಗಿಸ್ತಾ ಬಂದ್ರು. ಈಗ ಬಹುದೊಡ್ಡ ಬಾಣವನ್ನ ಪ್ರಯೋಗಿಸುತ್ತಿದ್ದಾರೆ. ಇದು ಬಿಜೆಪಿ ಹೈಕಮಾಂಡ್ಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಯತ್ನಾಳ್ ಅವರು ಬಹಿರಂಗವಾಗಿ ಸ್ವಪಕ್ಷೀಯರ ವಿರುದ್ಧವೇ ದಾಳಿ ಮಾಡ್ತಾ ಇದ್ರು. ನೋಟಿಸ್ ಕೊಟ್ಟು ಉಚ್ಚಾಟನೆ ಮಾಡ್ತೀವಿ ಅಥವಾ ಅಮಾನತು ಮಾಡ್ತೀವಿ ಅನ್ನುವ ನಿರ್ಧಾರದಿಂದ ಹೈಕಮಾಂಡ್ ಇದ್ದಕ್ಕಿದ್ದಂತೆ ಯೂಟರ್ನ್ ಹೊಡೆದಿದೆ. ಕಾರಣ ಯತ್ನಾಳ್ ಸಿಡಿಸಿದಂತಹ ಹೊಸ ಬಾಂಬ್. ಅಷ್ಟರ ಮಟ್ಟಿಗೆ ಹೈಕಮಾಂಡ್ ಬೆಚ್ಚಿ ಬಿದ್ದಿದೆ ಅಂತ ಹೇಳ್ಬೋದು. ನಿರಂತರವಾಗಿ ರಾಜ್ಯಾಧ್ಯಕ್ಷರು ಸ್ವಪಕ್ಷದವರ ವಿರುದ್ಧವೇ ಕೆಂಡ ಕಾರ್ತಾ ಇದ್ರು. ಯಾಕೆ ಇಷ್ಟರವರೆಗೆ ಕ್ರಮ ಆಗಿಲ್ಲ ಅನ್ನೋ ರಹಸ್ಯ ಈಗ ಬಹಿರಂಗ ಆಗಿದೆ. ರಾಜ್ಯದಲ್ಲಿ ಹೊಸ ಕ್ರಾಂತಿ ಬರೆಯೋದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ ಯತ್ನಾಳ್ ಅವರು. ಹಾಗಾದ್ರೆ ಬಹಿರಂಗ ಗುದ್ದಾಟಕ್ಕೆ ಹೊಸ ತಿರುವು ನೀಡಿದ್ದು ಹೇಗೆ? ಹಿಂದೂ ಹುಲಿ ಹೈಕಮಾಂಡ್ಗೆ ಬಾಂಬಿಟ್ರ ಯತ್ನಾಳ್. ಹೊಸ ಪಕ್ಷ ಕಟ್ತಾರ ಬಸನಗೌಡ ಪಾಟೀಲ್. ಸುತ್ತಿ ಬಳಸಿ ಮೋದಿ ಬುಡಕ್ಕೆ ಬಂದ್ರ ಕರ್ನಾಟಕದ ಹುಲಿ. ಹೊಸ ಕ್ರಾಂತಿ, ಹೊಸ ಪಕ್ಷ, ಏನಿದು ಹೊಸ ದಾಳ? ಬಿಜೆಪಿಗೆ ಬಿಗ್ ಶಾಕ್ ನೀಡಿದ್ದು ಹೇಗೆ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಅಮಿತ್ ಶಾ ಯಾವಾಗ ಬೆಂಗಳೂರಿಗೆ ಬಂದ್ರು ಅಲ್ಲಿಂದ ರೆಬೆಲ್ಸ್ ಗುಂಪಿನ ಚಟುವಟಿಕೆ ಮತ್ತೆ ಬಿರುಸುಗೊಂಡಿದೆ. 2 ದಿನಗಳ ಹಿಂದೆಯಷ್ಟೇ ಯತ್ನಾಳ್ ಅವರ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ಲಿಂಗಾಯತ ಮುಖಂಡರ ಜೊತೆಗೆ ಮತ್ತೊಂದು ಸಭೆ ನಡೆದಿದೆ. ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಾಗ ವೇದಿಕೆ ಮೇಲೇನೆ ವಿಶೇಷವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಅರವಿಂದ ಲಿಂಬಾವಳಿ ಅವರು ಒಂದು ರಹಸ್ಯ ಚೀಟಿಯನ್ನ ಅವರ ಕೈಗಿಟ್ಟರು. ಅಲ್ಲಿಂದ ಈ ಒಂದು ಗುದ್ದಾಟಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ. ಅಮಿತ್ ಶಾ ಅವರು ಎಂಟ್ರಿ ಕೊಟ್ಟರೆ ಎಲ್ಲವೂ ಇಲ್ಲಿಗೆ ನಿಂತು ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಎಲ್ಲವೂ ಇಲ್ಲಿಂದಲೇ ಮತ್ತೊಮ್ಮೆ ಶುರುವಾಗುತ್ತೆ ಅನ್ನೋದು ನಮ್ಮ ವಾದ. ಅದರ ಮೊದಲ ಮುನ್ಸೂಚನೆಯೇ ಯತ್ನಾಳ್ ಟೀಮ್ನ ಈ ಒಂದು ಹೊಸ ಸಭೆ. ವೀಕ್ಷಕರೇ, ಈ ನಡುವೆ ವಿಜೇಂದ್ರ ಅವ್ರಿಗೂ ಸ್ವಲ್ಪ ಹಿನ್ನಡೆ ಆಗುವಂತಹ ಒಂದಷ್ಟು ವಿದ್ಯಮಾನಗಳು ನಡೆದಿದೆ. ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜೇಂದ್ರ ಅವರನ್ನು ಮುಂದುವರಿಸದಂತೆ ನೇರವಾಗಿ ಅಮಿತ್ ಶಾ ಅವರಿಗೆ ಲಿಂಬಾವಳಿ ಅವರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ದೆಹಲಿ ಸಂಸತ್ ಭವನದಲ್ಲಿ ಸುಮಾರು 15 ನಿಮಿಷಗಳ ಕಾಲ ಅಮಿತ್ ಶಾ ಅವರ ಜೊತೆಗೆ ಲಿಂಬಾವಳಿ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ರಾಜ್ಯ ಬಿಜೆಪಿಯ ಪ್ರಸಕ್ತ ಪರಿಸ್ಥಿತಿಯ ಬಗ್ಗೆ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸದಂತೆ ಒಂದಷ್ಟು ಕಾರಣ ಸಹಿತ ದೂರನ್ನು ಕೊಟ್ಟು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಸದ್ಯ ಎರಡೂ ಬಣಕ್ಕೂ ವರಿಷ್ಠರು ಹೇಳ್ತಾ ಇರುವಂಥದ್ದು ಒಂದೇ: ನಿಮ್ಮ ದೂರುಗಳೇನೇ ಇದ್ರೂ ಅದನ್ನು ಲಿಖಿತ ರೂಪದಲ್ಲಿ ಕೊಡಿ. RSS ಮುಖಂಡರ ಜೊತೆಗೆ ಅದನ್ನು ಚರ್ಚೆ ಮಾಡ್ತೀವಿ, ಆ ನಂತರದಲ್ಲಿ ನಾವು ಸೂಕ್ತ ನಿರ್ಧಾರಕ್ಕೆ ಬರ್ತೀವಿ ಅನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಯತ್ನಾಳ್ ಅವರು ಮಾತ್ರ ಸುಮ್ಮನಿರ್ತಾ ಇಲ್ಲ. ಯುಗಾದಿ ಬಳಿಕ ವಿಜೇಂದ್ರ ವಿರುದ್ಧವಾಗಿ ಕೊನೆಯ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಆ ಒಂದು ಅಸ್ತ್ರನೇ ಸಮುದಾಯದ ಸಮಾವೇಶ. ಆ ಮೂಲಕ ಕೇವಲ ವಿಜೇಂದ್ರ ಬಣಕ್ಕೆ ಮಾತ್ರ ಅಲ್ಲ, ಹೈಕಮಾಂಡ್ ನಾಯಕರಿಗೂ ಸೂಕ್ತ ಸಂದೇಶವನ್ನು ಕೊಡೋದು ರೆಬೆಲ್ಸ್ ಟೀಮ್ನ ಉದ್ದೇಶ. ಅಂದರೆ ಒಟ್ಟಾರೆಯಾಗಿ ನೋಡಿದ್ರೆ ರಾಜ್ಯ ಬಿಜೆಪಿಯಲ್ಲಿ ನಡೀತಿದ್ದಂತಹ ಈ ಲಿಂಗಾಯತ ವರ್ಸಸ್ ಲಿಂಗಾಯತ ಸಮರಕ್ಕೆ ಅಮಿತ್ ಶಾ ಅವರು ಸದ್ಯಕ್ಕೆ ಮಾತ್ರ ಬ್ರೇಕ್ ಹಾಕಿದ್ದಾರೆ. ದೆಹಲಿಯಿಂದ ಬಂದಿರೋ ಸಂದೇಶದ ಪ್ರಕಾರ ಪ್ರತ್ಯೇಕ ಸಭೆಗಳನ್ನು ನಡೆಸಬಾರದು ಅಂತ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇದು ಕೇವಲ ವಿರಾಮ ಅಷ್ಟೇ. ಯಾಕಂದರೆ ವಿಜೇಂದ್ರ ಬಣದಿಂದ ರೇಣುಕಾಚಾರ್ಯ ಅವರು ಹೈಕಮಾಂಡ್ ಆದೇಶವನ್ನೂ ಲೆಕ್ಕಿಸದೆ, ಅಂದರೆ ಹೈಕಮಾಂಡ್ ಆದೇಶದ ನಂತರವೂ ಸಮಾವೇಶವನ್ನು ನಾವು ಮುಂದೂಡಿದ್ದೀವಷ್ಟೇ, ಆದರೆ ಸಮಾವೇಶ ಮಾಡೇ ಮಾಡ್ತೀವಿ, ಅದಕ್ಕೆ ಯತ್ನಾಳ್ ಅವರಿಗೂ ಆಹ್ವಾನಿಸ್ತೀವಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ವಿಜೇಂದ್ರ ಬಣದ ಈ ಒಂದು ವಿರಾಮಕ್ಕೆ ಮತ್ತೊಂದು ಕಾರಣ ಅಂತ ಹೇಳಿದ್ರೆ ಅದು ಯಡಿಯೂರಪ್ಪ ಅವರು. ಯಾವಾಗ ಅಮಿತ್ ಶಾ ಅವರು ಎಚ್ಚರಿಕೆಯನ್ನು ಕೊಟ್ಟರು ಅದರ ಬೆನ್ನಲ್ಲೇ ಯಡಿಯೂರಪ್ಪ ಅವರು ಅಲರ್ಟ್ ಆದರೂ, ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದರು. ಲಿಂಗಾಯತ ಅಸ್ತ್ರವನ್ನು ಮುಂದಿಟ್ಕೊಂಡು ಯಾವುದೇ ಕಾರಣಕ್ಕೂ ಭವಿಷ್ಯದಲ್ಲಿ ಸಭೆಯನ್ನಾಗಲಿ ಅಥವಾ ಶಕ್ತಿ ಪ್ರದರ್ಶನ ಆಗಲಿ ಮಾಡಬಾರ್ದು ಅಂತ BSY ರೇಣುಕಾಚಾರ್ಯ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟರು. ಹೀಗಾಗಿ ಸಮುದಾಯ ಸಮಾವೇಶದ ರಾಜಕಾರಣಕ್ಕೆ ಸ್ವಲ್ಪ ಬ್ರೇಕ್ ಬಿದ್ದಿದೆ. ಇನ್ನು ಆ ಕಡೆ ಯತ್ನಾಳ್ ಅವರನ್ನು ಸಹ ಈ ಸಮುದಾಯ ರಾಜಕಾರಣ ಮಾಡೋದ್ರಿಂದ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರಿಗಿರುವಂತಹ ಕೊನೆಯ 2 ಅಸ್ತ್ರಗಳಲ್ಲಿ ಈ ಸಮಾವೇಶದ ಅಸ್ತ್ರ ಕೂಡ ಒಂದು. ಬಹುತೇಕ ಅದು ಮಾಡು ಇಲ್ಲವೇ ಮಡಿ ಅನ್ನುವಂತಹ ನಿರ್ಧಾರ. ಮತ್ತೊಂದು ಅಸ್ತ್ರ ಅಂತ ಹೇಳಿದ್ರೆ ಅದು ಕೊನೆಯ ದಾಳ, ಕೊನೆಯ ಅಸ್ತ್ರ. ಅದೇನು ಅನ್ನೋದನ್ನು ಮುಂದೆ ಹೇಳ್ತೀನಿ. ವೀಕ್ಷಕರೇ, ಈ ಹಂತಕ್ಕೆ ಒಂದಂತೂ ಬಹಳ ಕ್ಲಿಯರ್ ಆಗಿದೆ: ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರಾಗಿ ಯತ್ನಾಳ್ ಅವರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ಯಾವತ್ತು ಹೋಗಿ ಕೇಳಿದ್ರು ಯತ್ನಾಳ್ ಅವರು ತಮ್ಮ ನಿರ್ಧಾರವನ್ನು ಬದಲಿಸುವಂತಹ ಮಾತೇ ಇಲ್ಲ. ಒಂದು ವಿಜೇಂದ್ರ ಅವರನ್ನು ಕೆಳಗಿಳಿಸಬೇಕು, ಮತ್ತೊಂದು ರಾಜ್ಯ ಬಿಜೆಪಿಯಲ್ಲಿ ಸೂಕ್ತ ಸ್ಥಾನಮಾನ ಸಿಗಬೇಕು. ಯಾವುದೋ ಒಂದು ಕಾಂಜಿ ಪಿಂಜಿ ಹೆಸರಿಗಷ್ಟೇ ಅನ್ನೋ ಅಧಿಕಾರ ಕೊಟ್ಟರೆ ಸಾಕಾಗೋದಿಲ್ಲ. ರಾಜ್ಯದಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ, ಹಾಗೆ ಅದಕ್ಕೂ ಮುಖ್ಯವಾಗಿ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಅಧಿಕಾರವನ್ನು ಗಳಿಸ್ಕೊಳ್ಳೋದು ಯತ್ನಾಳ್ ಟೀಮ್ನ ಯೋಜನೆ. ಅಂದರೆ ವೀಕ್ಷಕರೇ, ಅಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪ ಅವರ ಕುಟುಂಬಕ್ಕೆ ಪಕ್ಷದಲ್ಲಿ ಸಿಕ್ಕಂತಹ ಅಧಿಕಾರಕ್ಕಿಂತ ಹೆಚ್ಚಿನದಾಗಿ ಅಥವಾ ಕೊನೆಯ ಪಕ್ಷ ಸರಿಸಮನಾಗಿ ಅಧಿಕಾರ ಸಿಗಬೇಕು. ಇದು ಅವರ ಏಕಮೇವ ಉದ್ದೇಶ.
ಯತ್ನಾಳ್ ಅವರಿಗೆ ಅದೆಷ್ಟರ ಮಟ್ಟಿಗೆ ಕೋಪ ಇದೆ ಅಂತ ಹೇಳಿದ್ರೆ ಸ್ವತಃ ಹೈಕಮಾಂಡ್ ನೋಟಿಸ್ ಕೊಟ್ಟರು ಸುಮ್ಮನಾಗಿಸಿದ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮತ್ತೆ ಮತ್ತೆ ವಿಜೇಂದ್ರ ಅವರ ವಿರುದ್ಧವಾಗಿ ದಾಳವನ್ನು ಉರುಳಿಸ್ತಿದ್ದಾರೆ. ಈಗ ಯಡಿಯೂರಪ್ಪ ಕುಟುಂಬಕ್ಕೆ ಯಾವ ಸಮಾಜದ ಬೆಂಬಲ ಇದೆಯೋ ಅವರನ್ನೇ ಎತ್ತಿ ಕಟ್ಟುವಂತಹ ಕೆಲಸವನ್ನ ಮಾಡೋದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಅಂದ್ರೆ ಲಿಂಗಾಯತ ಮಹಾ ಸಮಾವೇಶಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ. ಯುಗಾದಿಯ ಬಳಿಕ ಹೊಸ ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೋ ಗೊತ್ತಿಲ್ಲ. ಸದ್ಯ ಕೂಡಲ ಸಂಗಮದಲ್ಲಿ ಲಿಂಗಾಯತ ಸಮಾವೇಶವನ್ನು ನಡೆಸೋದಕ್ಕೆ ಭರ್ಜರಿಯಾದಂತಹ ತಯಾರಿ ನಡೆಸಿದ್ದಾರೆ. ಇದು ಮಾತ್ರ ಅಲ್ಲ, ದಾವಣಗೆರೆಯಲ್ಲೂ ಹಿಂದೂಗಳ ಸಮಾವೇಶವನ್ನು ಹಮ್ಮಿಕೊಳ್ಳೋದಕ್ಕೆ ಪ್ಲಾನ್ ರೂಪಿಸಿದ್ದಾರೆ. ಅಲ್ಲಿ ಸಮುದಾಯದ ಸ್ವಾಮೀಜಿಗಳನ್ನು ಒಟ್ಟು ಮಾಡಿ ಅವರ ಮೂಲಕವಾಗಿ ರಾಜ್ಯ ನಾಯಕರಿಗೆ, ದೆಹಲಿ ವರಿಷ್ಠರಿಗೆ ಒಂದು ಪವರ್ಫುಲ್ ಸಂದೇಶ ಕೊಡೋದು ಅವರ ಪ್ಲಾನ್. ಅಂದರೆ ಸ್ವಾಮೀಜಿಗಳಿಂದ ಒತ್ತಡ ಹಾಕಿಸುವಂತಹ ತಂತ್ರಗಾರಿಕೆ ಇದು. ಅಲ್ಲಿಗೆ ಎಲ್ಲ ವರ್ಗಗಳ ಸಮಾಜಗಳನ್ನು ಸೇರಿಸಿ ಒಂದು ಬೃಹತ್ ಸಮಾವೇಶ ಮಾಡೋದಕ್ಕೆ ತಂತ್ರಗಾರಿಕೆ ನಡೆಸಿರುವಂಥದ್ದು. ಈ ವಿಚಾರದಲ್ಲಿ ಬಹಳ ಸೈಲೆಂಟ್ ಆಗಿ ಯತ್ನಾಳ್ ಅವರು, GM ಸಿದ್ದೇಶ್ವರ್ ಅವರು ಹಾಗೆ VP ಹರೀಶ್ ಅವರು ಸಭೆಗಳನ್ನು ಮಾಡ್ತಿದ್ದಾರೆ, ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪ ಅವರು, ಅರವಿಂದ ಲಿಂಬಾವಳಿ ಅವರು ಹಾಗೆ ಪ್ರತಾಪ್ ಸಿಂಹರಂಥ ಪ್ರಮುಖ ನಾಯಕರು ತಮ್ಮ ತಮ್ಮ ಸಮುದಾಯಗಳ ಮುಖಂಡರ ಜೊತೆಗೆ ಮಾತುಕತೆಯನ್ನು ಮಾಡಿ ಆ ಮೂಲಕವಾಗಿ ತಂತ್ರಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ವೀಕ್ಷಕರೇ, ವಿಜೇಂದ್ರ ಅವರ ಟೀಮ್ಗೂ ಆತಂಕ ಇದೆ. ಈಗಾಗಲೇ ಹೇಳಿದ ಹಾಗೆ ವಿಜೇಂದ್ರ ಬಣ ಸಹ ಮೇ ತಿಂಗಳ ಮೊದಲ ವಾರದಲ್ಲಿ ವೀರಶೈವ ಲಿಂಗಾಯತ ಸಮಾವೇಶಕ್ಕೆ ಮುಂದಾಗ್ತಾ ಇದ್ದಾರೆ. ಅವರು ಸಹ ದಾವಣಗೆರೆಯಲ್ಲೇ ಒಂದು ಬೃಹತ್ ಸಮಾವೇಶವನ್ನು ನಡೆಸೋದಕ್ಕೆ ಭರ್ಜರಿ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಅವರಿಗಿಂತಲೂ ಮುಂಚಿತವಾಗಿ 2 ಪ್ರಬಲ ಸಮಾವೇಶಗಳ ಮೂಲಕವಾಗಿ ಕೌಂಟರ್ ಕೊಡೋದಕ್ಕೆ ರೆಬೆಲ್ಸ್ಗಳಿಂದ ಕಸರತ್ತು ನಡೀತಾ ಇದೆ. ವೀಕ್ಷಕರೇ, ಬಿಜೆಪಿ ಹೈಕಮಾಂಡ್ ಬೇರೆ ಕಡೆ ಆಗಿದ್ರೆ ಇಷ್ಟೊತ್ತಿಗೆ ಡೋಂಟ್ ಕೇರ್ ಅಂತ ಹೇಳಿ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿಬಿಡ್ತಾ ಇದ್ರು. ಆದರೆ ಇದು ಕರ್ನಾಟಕ. ಇಲ್ಲಿನ ರಾಜಕೀಯ ಪರಿಸ್ಥಿತಿನೇ ಬೇರೆ ರೀತಿ ಇದೆ. ಬೇರೆ ಬಿಜೆಪಿ ಘಟಕಗಳಿಗೆ ಹೋಲಿಸಿದರೆ ಕರ್ನಾಟಕ ಬಿಜೆಪಿ ಘಟಕ ಹೈಕಮಾಂಡ್ಗೆ ಬಹಳ ಕಗ್ಗಂಟಾಗಿದೆ. ಈ ನಡುವೆ ಹೀಗಿರುವಂತಹ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ಗೆ ಒಂದು ದೊಡ್ಡ ಬಾಂಬ್ ಇಟ್ಟು ಬಂದಿದ್ದಾರೆ ಯತ್ನಾಳ್ ಅವರು. ಅವರು ಬಹಿರಂಗವಾಗಿ ಯಾವುದನ್ನು ಹೇಳಿಕೊಳ್ತಾ ಇಲ್ಲ. ಬಹಿರಂಗದಲ್ಲಿ ಮಾಧ್ಯಮಗಳ ಮುಂದೆಲ್ಲ ನಮ್ಮ ಹೋರಾಟ ಏನಿದ್ರು ಕುಟುಂಬ ರಾಜಕಾರಣದ ವಿರುದ್ಧ, ಬಿಜೆಪಿ ವಿರುದ್ಧ ಅಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಶಿಸ್ತು ಕ್ರಮ ಒಂದು ವೇಳೆ ಏನಾದರೂ ಕೈಗೊಂಡ್ರೆ ಅದರ ಸೇಡಿಗೆ ಒಂದು ದೊಡ್ಡ ಪ್ಲ್ಯಾನನ್ನೇ ರೂಪಿಸ್ಕೊಂಡಿದ್ದಾರೆ. ಆ ಪ್ಲ್ಯಾನ್ ಏನು ಅನ್ನೋದನ್ನು ಈಗ ಹೇಳ್ತೀನಿ ಕೇಳಿ. ವೀಕ್ಷಕರೇ, ಲಿಂಗಾಯತ ಸಮಾಜ ಕೇವಲ ವಿಜೇಂದ್ರ ಅವರ ಪರವಾಗಿ ಮಾತ್ರ ಅಲ್ಲ, ಯತ್ನಾಳ್ ಅವರ ಪರವಾಗಿಯೂ ಇದೆ. ಈ ಅಂಶವನ್ನು ಇಟ್ಕೊಂಡ್ರೆ ರೆಬೆಲ್ ಟೀಮ್ ವಿಜೇಂದ್ರ ಅವರಿಗೆ ಕೊಟ್ಟ ಹಾಗೇನೆ ಬಿಜೆಪಿ ಹೈಕಮಾಂಡ್ ಯತ್ನಾಳ್ಗೂ ನಾಯಕತ್ವವನ್ನು ಕೊಡಲಿ ಅಂತ ಕೇಳ್ತಾ ಇರುವಂಥದ್ದು. ಇತ್ತೀಚೆಗೆ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟು ಹೈಕಮಾಂಡ್ ಸುಮ್ಮನಾಯಿತು. ಈಗ ನೋಟಿಸ್ ನಂತರದ ಮುಂದಿನ ಎಚ್ಚರಿಕೆ ಅಥವಾ ಉಚ್ಚಾಟನೆಯಿಂದ ಹೈಕಮಾಂಡ್ ಹಿಂದೆ ಸರಿಯೋದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಇದೆ. ಅದು ಹೈಕಮಾಂಡ್ಗೆ ಯತ್ನಾಳ್ ಅವರು ಇಟ್ಟಿರುವಂತಹ ಬಾಂಬ್. ಮುಂದಿನ ಬೆಳವಣಿಗೆಯನ್ನು ನೋಡಿಕೊಂಡು ಒಂದು ವೇಳೆ ಹೈಕಮಾಂಡ್ ತಮ್ಮ ಪರವಾಗಿ ಬೇಡಿಕೆಯನ್ನು ಈಡೇರಿಸದೇ ಇದ್ದಲ್ಲಿ ಹೊಸ ಪಕ್ಷವನ್ನು ಉದಯಿಸ್ತೀವಿ ಅನ್ನುವ ಬಾಂಬ್ ಸಿಡಿಸಿದ್ದಾರೆ. ಇದೇ ಕಾರಣಕ್ಕೆ ಹೈಕಮಾಂಡ್ ಈ ಮಟ್ಟಿಗೆ ಉಲ್ಟಾ ಹೊಡೆದಿರೋದು. ತಮ್ಮ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಂಡ್ರೆ ಪ್ರಾದೇಶಿಕ ಪಕ್ಷವನ್ನು ಕಟ್ಟೋಕೆ ರೆಡಿ ಅಂತ ನೇರ ಸಂದೇಶ ರವಾನೆ ಆಗಿರೋದ್ರಿಂದಲೇ ಯತ್ನಾಳ್ ಅವರ ವಿರುದ್ಧ ಹೈಕಮಾಂಡ್ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಅನ್ನುವ ರಹಸ್ಯ ಈಗ ಬಯಲಾಗಿದೆ. ನಾನು ಹೊಸ ಪ್ರಾದೇಶಿಕ ಪಕ್ಷ ಕಟ್ಟೋಕೆ ರೆಡಿಯಾಗಿದ್ದೀನಿ. ನನ್ನ ಜೊತೆಗೆ GM ಸಿದ್ದೇಶ್ವರ್ ಅವರು, ಅರವಿಂದ್ ಲಿಂಬಾವಳಿ ಅವರು, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹರಂತಹ ನಾಯಕರು ಜೊತೆಗಿದ್ದಾರೆ. ಪ್ರಮುಖವಾಗಿ ಮುಂಬೈ ಕರ್ನಾಟಕ ಕರಾವಳಿ ಭಾಗದಲ್ಲಿ ಒಂದು ವ್ಯವಸ್ಥಿತವಾದಂತಹ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ತೋರಿಸ್ತೀನಿ. ಹಿಂದುತ್ವದ ಆಧಾರದಲ್ಲಿ, ಲಿಂಗಾಯತ ಸಮಾಜದ ಶಕ್ತಿಯ ಬಲದಲ್ಲಿ ಈ ಪಕ್ಷವನ್ನು ಕಟ್ತೀನಿ ಅನ್ನುವ ನಂಬಿಕೆಯಲ್ಲಿದ್ದಾರೆ. ಅಷ್ಟು ಮಾತ್ರ ಅಲ್ಲ ವೀಕ್ಷಕರೇ, ಸುಮಾರು 60 ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸುವಷ್ಟರ ಮಟ್ಟಿಗೆ ಪ್ಲಾನ್ ರೂಪಿಸಿದ್ದಾರೆ ಅನ್ನೋದು ಯತ್ನಾಳ್ ಬಣದ ಕಡೆಯಿಂದ ಬರ್ತಿರುವಂತಹ ಸುದ್ದಿ. ಸದ್ಯ ಪಕ್ಷದ ಹಿರಿಯ ನಾಯಕರ ಎದುರಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರಂತೆ. ಈ ಒಂದು ಪ್ಲಾನ್ನ ಭಾಗವಾಗಿ ಚಾಮರಾಜನಗರದಿಂದ ಹಿಡಿದು ಬಳ್ಳಾರಿವರೆಗೆ, ಬಳ್ಳಾರಿಯಿಂದ ಬೀದರ್ವರೆಗೆ ಪಾದಯಾತ್ರೆಯನ್ನು ಮಾಡುವಂತಹ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಸುದ್ದಿ ಇದೆ. ಹಾಗಾದರೆ ಈ ಹೊಸ ಪಕ್ಷವನ್ನು ಕಟ್ಟಿದ್ರೆ ಬಿಜೆಪಿಯನ್ನು ಹೇಗೆ ಸೋಲಿಸೋದಕ್ಕೆ ಸಾಧ್ಯ? ಅಥವಾ ಯಡಿಯೂರಪ್ಪ ಕುಟುಂಬದ ವಿರುದ್ಧವಾಗಿ ಸೇಡು ತೀರಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಅಷ್ಟು ಸುಲಭನಾ ಅದು? ವೀಕ್ಷಕರೇ, ಇನ್ನೂ ಕೆಲವರು ಏನು ಹೇಳ್ತಿದ್ದಾರೆ ಅಂದರೆ, ರಾಜ್ಯದಲ್ಲಿ ಯತ್ನಾಳ್ ಅವರೇನಾದರೂ ಹೊಸ ಪಕ್ಷ ಕಟ್ಟಿದ್ರೆ ಒಂದೇ ಒಂದು ಸೀಟ್ ಕೂಡ ಬರೋದಿಲ್ಲ, ಅವರು ಬಹುಮತ ಪಡೆಯೋದಕ್ಕಂತೂ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಸಾರ್ವಜನಿಕ ವಲಯದಲ್ಲೂ ಈ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಆದರೆ ವಿಚಾರ ಅದಲ್ಲ. ಹಿಂದೆ KJP ಕಟ್ಟಿದಂತಹ ಸಂದರ್ಭದಲ್ಲೂ ಯಡಿಯೂರಪ್ಪ ಅವ್ರಿಗೂ ಆ ಮೂಲಕವಾಗಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಅದು ಸ್ವತಃ ಯಡಿಯೂರಪ್ಪ ಅವ್ರಿಗೂ ಗೊತ್ತಿತ್ತು. ಆದರೆ ಅದರ ಉದ್ದೇಶ ಅಧಿಕಾರಕ್ಕೆ ಬರೋದಲ್ಲ, ಮತಗಳ ವಿಭಜನೆ. 2013ರ ಚುನಾವಣೆಯಲ್ಲಿ KJP 10% ಮತಗಳನ್ನು ಪಡೆದುಕೊಂಡಿತ್ತು. ಇದು ಬಿಜೆಪಿಗೆ ಬಹಳ ದೊಡ್ಡ ಹೊಡೆತವನ್ನು ಕೊಡ್ತು. ಅದರಿಂದ ಲಾಭ ಆಗಿದ್ಯಾರಿಗೆ? ಕಾಂಗ್ರೆಸ್ಗೆ. ಆ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿಯಾದ ಜಯಗಳಿಸ್ತು. ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಏರಿದ್ರು. ಅಲ್ಲಿ ಯಡಿಯೂರಪ್ಪ ಅವರ ಕೃಪಾ ಕಟಾಕ್ಷ ಇತ್ತು ಅನ್ನೋದನ್ನ ಮರೆಯೋ ಹಾಗಿಲ್ಲ.
ಈಗ ಅದೇ ಯಡಿಯೂರಪ್ಪ ಅವರ ತಂತ್ರವನ್ನೇ ಯತ್ನಾಳ್ ಅವರು ತಿರುಗುಬಾಣವಾಗಿ ಪ್ರಯೋಗಿಸ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಅದಕ್ಕೆ ತಕ್ಕಂತೆ ಹಲವು ಕೆಲಸವನ್ನು ಬ್ಯಾಕ್ಗ್ರೌಂಡ್ನಲ್ಲಿ ಮಾಡಿ ಮುಗಿಸಿದ್ದಾರೆ ಅನ್ನೋದು ಮಾಹಿತಿ. ಅಷ್ಟಿಲ್ಲದೆ ಹೋಗಿದ್ರೆ ಅಷ್ಟು ಕಾನ್ಫಿಡೆನ್ಸ್ನಲ್ಲಿ ರಾಜ್ಯ BJPಯ ಒಬ್ಬ ದೈತ್ಯ ನಾಯಕನ ವಿರುದ್ಧವಾಗಿ ಮಾತನಾಡೋದು ಅಂತ ಹೇಳಿದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಇದರ ಹಿಂದೆ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳಿದೆ, ಹಲವು ರಹಸ್ಯಗಳು ಸಹ ಅಡಗಿದೆ. ಯತ್ನಾಳ್ ಅವರನ್ನು ಯಾರೆಲ್ಲ ಒಂದು ರೀತಿ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದಾರೋ ಅವರಿಗೆಲ್ಲ ಒಂದು ಉತ್ತರ ಅಂತ ಹೇಳಿದ್ರೆ, ಒಂದು ವೇಳೆ ಈ ಪ್ರಾದೇಶಿಕ ಪಕ್ಷದ ಮೂಲಕವಾಗಿ 5% 10% ಮತಗಳನ್ನು ಪಡೆದುಕೊಂಡ್ರು ಅದು BJPಗೆ ಯಾವ ಚಾನ್ಸನ್ನು ಕೂಡ ಕೊಡೋದಿಲ್ಲ. ಇದಲ್ಲದೆ ಯತ್ನಾಳ್ ಅವರ ಜೊತೆಗೆ GM ಸಿದ್ದೇಶ್ವರ್, ಜಾರಕಿಹೊಳಿ ಅಂತಹ ಪ್ರಮುಖ ನಾಯಕರು ಸಹ ಜೊತೆಗಿದ್ದಾರೆ. ಇವೆಲ್ಲವನ್ನ ಯೋಚಿಸಿನೇ ಯತ್ನಾಳ್ ಅವರ ವಿಚಾರದಲ್ಲಿ BJP ಹೈಕಮಾಂಡ್ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ. ಇನ್ನು ಗಮನಿಸಬೇಕಾದಂತಹ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಯತ್ನಾಳ್ ಅವರು ಸುತ್ತಿ ಬಳಸಿ ಮೋದಿ ಬುಡಕ್ಕೆ ಬಂದಿದ್ದಾರೆ. ನನ್ನ ಹೋರಾಟಕ್ಕೆ ಮೋದಿಯವರೇ ಕಾರಣ, ಮೋದಿಯವರೇ ಇನ್ಸ್ಪಿರೇಷನ್ ಅಂತ ಹೇಳ್ತಿದ್ದಾರೆ. ಅಂದರೆ ಮೋದಿಯವರ ಹೇಳಿಕೆಯ ಆಧಾರದ ಮೇಲೆ ನನ್ನ ಹೋರಾಟ ನಡೀತಿದೆ ಅನ್ನೋದು ಯತ್ನಾಳ್ ಅವರ ಮಾತು. ಒಬ್ಬ ವ್ಯಕ್ತಿಯ ಪರವಾಗಿ ನಾವು ಸಂಘರ್ಷ ಮಾಡ್ತಾ ಇಲ್ಲ, ಯಡಿಯೂರಪ್ಪ ಕುಟುಂಬದಿಂದ BJP ಮುಕ್ತವಾಗಬೇಕು. ಇಲ್ಲ ಅಂತ ಅಂದರೆ ಇವತ್ತು ಅವರ ಮಗ, ನಾಳೆ ಅವರ ಮೊಮ್ಮಗ, ನಾಳೆ ಅವರ ಮೊಮ್ಮಗ ಅಂತ ಹೇಳಿ ಹೀಗೆ ಮುಂದುವರಿತಾ ಹೋಗುತ್ತೆ. ಮೋದಿಯವರು ಏನು ಹೇಳಿದ್ರು, ಮೋದಿಯವರು ಕುಟುಂಬ ರಾಜಕಾರಣವನ್ನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಅವರ ಮಾತನ್ನು ನಡೆಸೋದಕ್ಕೆ ನಾವು ಕುಟುಂಬ ರಾಜಕಾರಣದ ವಿರುದ್ಧವಾಗಿ ಸಂಘರ್ಷವನ್ನು ನಡೆಸ್ತಾ ಇದ್ದೇವೆ. ಇದು ಯತ್ನಾಳ್ ಅವರ ಮಾತು. ಇನ್ನು ಹೊಸ ಪಕ್ಷ ಕಟ್ಟುವ ಬಗ್ಗೆಯೂ ಯಾವುದೇ ಮಾಹಿತಿಯನ್ನು ಅವರು ಬಹಿರಂಗದಲ್ಲಿ ಬಿಟ್ಟುಕೊಟ್ಟಿಲ್ಲ. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಮತ್ತೊಂದು ಪಕ್ಷವನ್ನು ಕಟ್ಟೋದಾಗಲಿ ಅಥವಾ BJP ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ಮಾಡೋದಾಗಲಿ ಮಾಡೋದಿಲ್ಲ, ಈ ರೀತಿಯಾಗಿ ಮಾಧ್ಯಮಗಳ ಮುಂದೆ ಸ್ಪಷ್ಟಪಡಿಸಿದ್ದಾರೆ. ಆದರೆ ಸಂದರ್ಭ ಬಂದರೆ ಯತ್ನಾಳ್ ಟೀಮ್ ಯಾವುದಕ್ಕೂ ಸಿದ್ಧರಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ವೀಕ್ಷಕರೇ, ಇವುಗಳು ಏನೇ ಇದ್ರೂ ಕೊನೆಗಾದರೂ ರಾಜ್ಯ BJPಯತ್ತ ಹೈಕಮಾಂಡ್ ಸದ್ಯಕ್ಕಾದರೂ ಗಮನ ಕೊಡ್ತಾ ಇದೆಯಲ್ಲ, ಈ ವಿಚಾರ ಕೆಲವೊಂದಷ್ಟು ನಿಷ್ಠ BJPಗರಲ್ಲಿ ಸಮಾಧಾನವನ್ನು ತಂದಿದೆ. ಯಾಕಂದರೆ ನಿಷ್ಠಾವಂತ BJPಗರಲ್ಲೂ ಒಂದಷ್ಟು ಆತಂಕ ಇದೆ. ಈ ಬಣ ಬಡಿದಾಟದಲ್ಲಿ ತಮ್ಮ ಭವಿಷ್ಯ ಪಕ್ಷದಲ್ಲಿ ಏನಾಗುತ್ತೋ ಈ ಬಗ್ಗೆ ಅವರಿಗೆ ಚಿಂತೆ ಕಾಡ್ತಾ ಇತ್ತು. ಸದ್ಯ ಅಮಿತ್ ಶಾ ಅವರ ಎಂಟ್ರಿಯಿಂದಾಗಿ ಒಂದಷ್ಟು ಸಮಾಧಾನ ತಂದಿದೆ. ಮತ್ತೊಂದು ಕಡೆ ವಿಜಯೇಂದ್ರ ಹಾಗೆ ಯತ್ನಾಳ್ ಬಣಗಳಲ್ಲಿ ಮುಂದೆ ಏನಾಗುತ್ತೋ ಅನ್ನೋ ಆತಂಕವು ಸೃಷ್ಟಿಯಾಗಿದೆ. ಆದರೆ ಈ ಬಾರಿ ಹೈಕಮಾಂಡ್ ನಿಜಕ್ಕೂ BJPಯ ಭಿನ್ನಮತವನ್ನು, ಗೊಂದಲವನ್ನು ಸರಿಪಡಿಸುತ್ತಾ? ಇದು ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಯಾಕಂದರೆ ಈಗಾಗಲೇ ಸಾಕಷ್ಟು ಪ್ರಯತ್ನಗಳಾಗಿದೆ. ನಮ್ಮ ಪ್ರಕಾರ BJPಯ ಈ ಬಣ ಬಡಿದಾಟ ಸದ್ಯಕ್ಕೆ ತಣ್ಣಗಾಗೋದಿಲ್ಲ. ಯಾಕಂದರೆ ವರಿಷ್ಠರಲ್ಲೂ ಈ ಬಗ್ಗೆ ತರಾತುರಿ ಇದ್ದಂತೆ ಕಾಣಿಸ್ತಾ ಇಲ್ಲ, ಯತ್ನಾಳ್ ಅವ್ರಿಗೂ ಈ ಬಗ್ಗೆ ತರಾತುರಿ ಇಲ್ಲ. ಚುನಾವಣೆಗೆ ಇನ್ನು ಸಾಕಷ್ಟು ದಿನಗಳಿರೋ ಕಾರಣ ಎಷ್ಟು ಸಾಧ್ಯನೋ ಅಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹಾಗಾದರೆ ವೀಕ್ಷಕರೇ, ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಂಡ್ರೆ ಸೂಕ್ತ? ಯತ್ನಾಳ್ ಅವರಿಗೆ ಯಾವ ಸ್ಥಾನಮಾನವನ್ನು ಕೊಟ್ಟರೆ ತಣ್ಣಗಾಗಬಹುದು? ಹೊಸ ಪಕ್ಷವನ್ನು ಕಟ್ಟಿದ್ರೆ ಒಂದು ವೇಳೆ ಅದರ ಪರಿಣಾಮ ಏನಾಗಬಹುದು? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.